ಓಯ್ ಡಗ್ ಹಾಯ್ ಹೇಳು ಬಾಯ್ ಹೇಳ್ತೈತೆ. ಎಲ್ಲಾದ್ರೂ ಹೊರಗಡೆ ಹೋದಾಗ ಮಳೆ ಬಂದ್ಬಿಟ್ರೆ ಹೆಂಗಾಗುತ್ತೆ ಗೊತ್ತಾ? ಇವಾಗ ಆಗ್ತೈತಲ್ಲ ನಂಗೆ ಹಂಗೆ ಆಗುತ್ತೆ ಸೇಮ್ ಎಲ್ಲರಿಗೂ. ಇವಾಗ ನನ್ನ ಮಕ್ಕನೇ ಕಾಣಿಸ್ತಾ ಇಲ್ಲ, ಅಷ್ಟು ಭಯಾನಕವಾಗಿದ್ದೀನಿ ನಾನು. ಫುಲ್ಲಿ ಫಾಗ್, ಕವರ್ಡ್ ಫಾಗ್ ಕಾಣಿಸ್ತಾ ಇದೆ ಅಲ್ಲ ನಿಮಗೆ? ಎರಡೆಲ್ಲ ಕ್ಲಿಯರಾಗಿ ಕಾಣಿಸ್ತೈತೆ ನೋಡ್ರಿ ಫಾಗ್ ಹೆಂಗೆ ತುಂಬ್ಕೊಂಡಿದೆ. ಈ ಸೌಂಡು ಮಳೆದಲ್ಲ ಗುರು, ಗಾಳಿ ಬರ್ತದ್ದು. ನಾನು ಮಳೆ ಬರ್ತೈತೆ ಅನ್ಕೊಬಿಟ್ಟೆ, ಫುಲ್ ಜೋರಾಗಿ ಮಳೆ ಬರ್ತೈತೆ ಅಂದ್ಕೊಂಡೆ. ನಮಸ್ಕಾರ ಗುರು ಎಲ್ಲರಿಗೂ, ನಾನು ಧನು ಅಂತ. ಇವತ್ತಿನ ವೀಡಿಯೋಗೆ ಸ್ವಾಗತ ಗುರು. ಇದು ನನ್ನ ಫಸ್ಟ್ ವ್ಲಾಗ್, ಫಸ್ಟ್ ಚಾನಲ್ ಅಲ್ಲ, ಎರಡನೇ ಚಾನಲ್. ಫಸ್ಟ್ ಚಾನಲ್ ಏನಾಗಿತ್ತು ಅಂದರೆ, ಲಾಸ್ಟ್ ಟೈಮ್ ವಯಸ್ಸಾಗಿ ಹೋಗಿದ್ದಾಗ ವಯಸ್ಸಾಗಲ್ಲಿ ಹೊಗೆ ಹಾಕೊಂಡ್ಬಿಡ್ತು ಫೋನು. ಸೊ ಆ ವ್ಲಾಗ್ಸ್ ಎಲ್ಲ ಎಲ್ಲೋಯ್ತು ಅನ್ನೋದೇ ಗೊತ್ತಾಗ್ತಾಯಿಲ್ಲ ನನಗೆ. ಇವಾಗ ನಾನು ನಂದಿ ಹಿಲ್ಸ್ ಕೆಳಗಡೆ ನಿಂತಿದ್ದೀನಿ, ನಂದಿ ಹಿಲ್ಸ್ ಕೆಳಗಡೆ ರೋಡಲ್ಲಿ ನಿಂತಿದ್ದೀನಿ. ರೋಡು ಇದು ನನ್ನ ಬೈಕು, ನನ್ನ ಬೇಬಿ, ಮೈ ಬೇಬಿ, ದಿಸ್ ಈಸ್ ಮೈ ಬೇಬಿ. ಹಿಂಗೆ ಹೋಗ್ಬೇಕು, ಸೀದಾ ಜುಯ್ ಅಂತ ಹೋಗ್ಬೇಕು. ಅಲ್ಲೆಲ್ಲೋ ಮುಂದೆ ಬೆಟ್ಟ ಕಾಣಿಸ್ತೈತೆ, ಮೊಬೈಲಲ್ಲಿ ಕಾಣಿಸ್ತೈತೆ ಎಲ್ಲೋ ಗೊತ್ತಿಲ್ಲ. ಸರಿ ಬನ್ನಿ ಹೋಗೋಣ ಮೇಲೆ ಹೋಗ್ಬಿಟ್ಟು ನೋಡೋಣ ಹೆಂಗಿರುತ್ತೆ ಏನು ಕಥೆ ಅಂತ. ಏನು ಗುರು ವ್ಯೂ ಇದು! ಈ ಟೈಮಲ್ಲಿ ಏನೂ ಇಲ್ಲ, ಬಟ್ ಮಾರ್ನಿಂಗ್ ಟೈಮಲ್ಲಿ ನೋಡಿದ್ರೆ ಇನ್ನೂ ಸೂಪರಾಗಿರುತ್ತೆ ಗುರು. ಇನ್ನೂ ಮುಂದೆ ಹೋಗೋಣ ಬನ್ನಿ. ಸೊ ಗುರು, ಇವಾಗ ತಾನೇ ನಂದಿ ಹಿಲ್ಸ್ ಮೇಲೆ ಚೆಕ್ ಇನ್ ಆಗಿದ್ದೀನಿ. ಕೊಡ್ತಾಯಿದ್ದಾರೆ ನೋಡಿ, ಇದೆಲ್ಲ ಪೇಪರ್ಸ್, ಡಾಕ್ಯುಮೆಂಟ್ಸ್. ನಾನಿವಾಗ ಚೆಕ್ ಇನ್ ಆಗಿದೆ ಇವಾಗ. ಸೊ ಇವಾಗ ನಾನು ರೂಮಿಗೆ ಹೋಗಬೇಕು ಅಂದರೆ ರಿಸೆಪ್ಷನ್ ಪಾಯಿಂಟ್ ಅಲ್ಲಿದೆ ನೋಡಿ, ಇಲ್ಲಿ ಮೇಲೆ ಬಂದು ಆ ಕಡೆ ಇದೆ ನೋಡಿ ರಿಸೆಪ್ಷನ್ ಪಾಯಿಂಟ್. ಆ ರಿಸೆಪ್ಷನಲ್ಲಿ ನೀವು ಎಂಟ್ರಿ ಮಾಡಿ ಬೈಕ್ನ ತೊಗೊಂಡೋಗಿ ಪಾರ್ಕಿಂಗ್ ಸ್ಪಾಟಲ್ಲಿ ಪಾರ್ಕ್ ಮಾಡಿ ರೂಮಲ್ಲಿ ಎಂಟ್ರಿ ಆಗಬೇಕು. ಬೈಕ್ನ ಪಾರ್ಕಿಂಗ್ ಸ್ಪಾಟ್ ಹೋಗ್ಬಿಟ್ಟು ಬರ್ತೀನಿ ರೀ. ಫೈನಲಿ ರೂಮ್ ಬುಕ್ ಆಯಿತು ಗುರು. ಇದೇ ನಮ್ಮ ಗಾಂಧಿ ನಿಲಯ. ಬೈಕ್ನ ಇಲ್ಲಿ ಪಾರ್ಕ್ ಮಾಡಿ ಸೀದಾ ಕೆಳಗಡೆ ಹೋಗಿ ನೀವು ರಿಜಿಸ್ಟರ್ ಆಗಿರೋ ID ಕೊಟ್ಟರೆ ದೇ ವಿಲ್ ಲಿವ್ ಯು ಇನ್. ಹಾಯ್ ಮಂಕಿ ಮ್ಯಾನ್ಸ್, ವಾವ್, ಕೋತಿಗಳು ವೆಲ್ಕಮ್ ಮಾಡ್ತಾಯಿದ್ದೆ ನನ್ನ. ಕೆರ್ಕೊತವನೆ, ಪರವಾಗಿಲ್ಲ. ಲೈಕ್ ನನಗೆ ನಿಜಕ್ಕೂ ತುಂಬ ಖುಷಿ ಆಗ್ತೈತೆ ಗುರು ನೋಡ್ಬಿಟ್ಟು. ನೋಡ್ರಿ ಚೆನ್ನಾಗಿದೆ ಅಲ್ಲ. ನೋ ಎಂಟ್ರಿ ಫಾರ್ ಪಬ್ಲಿಕ್ಸ್. ನಾವು ಪಬ್ಲಿಕ್ ಅಲ್ಲ ಗುರು. ಇದು ಗಾಂಧಿ ನಿಲಯ ಕೊನೆಗೂ ಬಂದ್ವಿ. ನಮ್ಮ ಗಾಂಧಿ ಗುರುಗಳೇ ನೋಡಿ, ಇಲ್ಲಿ ಗಾಂಧಿ ತಾತ ಹಿಂದೆ ಇರೋ ರೂಮಲ್ಲಿ, ಆ ಬಿಲ್ಡಿಂಗಲ್ಲಿ ನನ್ನ ರೂಮ್ ಇದೆ. ಸೊ ಇವಾಗ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಹೊರಗಡೆ. ಇದೇ ಫಸ್ಟ್ ಟೈಮು ನನ್ನ ಜೀವನದಲ್ಲಿ ಒಬ್ಬನೇ ಹೊರಗಡೆ ಅಂತ ಬಂದಿರೋದು. ಗೊತ್ತಿಲ್ಲ ಗುರು ಮತ್ತೆ ಯಾವಾಗ ಹಿಂಗೆ ಬರ್ತೀನಿ ಅಂತ. ಎಲ್ಲ ಲೈಕ್ ಸೂಪರ್ ಬ್ರೋ, ಪ್ಲೇಸಸ್ ಮಾತ್ರ ನಿಜಕ್ಕೂ ಚೆನ್ನಾಗಿದೆ. ನೀವು ನಾನು ಹೇಳೋದ್ಕಿಂತ ನೀವು ಬಂದು ನೋಡಿದ್ರೆ ಚೆನ್ನಾಗಿರುತ್ತೆ ಗುರು. ಆಲ್ರೆಡಿ ಇನ್ನೂ ಬೆಳಿಗ್ಗೆ ಆಗಿಲ್ಲ, ಹೆಂಗಾಗಿದೆ ನೋಡ್ರಿ ಇಲ್ಲಲ್ಲ, ಎಷ್ಟು ಕೋತಿಗಳು, ಎಷ್ಟು ಕೋತಿಗಳಿದೆ. ಓ ಮೈ ಗಾಡ್. ಇದಲ್ಲ, ಇನ್ನು ರೂಮ್ ಬುಕ್ ಮಾಡಿದ್ದೀನಲ್ಲ, ರೂಮ್ನು ತೋರಿಸಿಲ್ಲ ನಿಮಗೆ. ರೂಮ್ ತೋರಿಸ್ತೀನಿ. ಇದು ರೂಮಿಂದ ಹೊರಗಡೆ ಇರೋ ವ್ಯೂ. ಮಳೆನೂ ಬರ್ತೈತೆ ಆಲ್ರೆಡಿ. ಮಳೆ ವೆಲ್ಕಮ್ ಮಾಡ್ತಾಯಿದ್ದೆ ನೋಡಿ, ಫುಲ್ ಮಳೆ ಬರ್ತಾಯಿದೆ. ನನಗೆ ಎಲ್ಲಾದರೂ ಹೊರಗಡೆ ಹೋದಾಗ ಮಳೆ ಬಂದುಬಿಟ್ರೆ ಹೆಂಗಾಗುತ್ತೆ ಗೊತ್ತಾ? ಇವಾಗ ಆಗ್ತೈತಲ್ಲ ನಂಗೆ ಹಂಗೆ ಆಗುತ್ತೆ ಸೇಮ್ ಎಲ್ಲರಿಗೂ. ಅದನ್ನೆಲ್ಲ ಹೇಳೋಕ್ಕಾಗಲ್ಲ, ಜಸ್ಟ್ ಅನ್ಭವಿಸ್ಬೇಕಷ್ಟೆ. ನೋಡಿ ಇಲ್ಲಿಂದ ಎಂಟ್ರಿ ಆಗಿ, ಓಯ್ ಡಗ್ ಹಾಯ್ ಹೇಳು ಬಾಯ್ ಹೇಳ್ತೈತೆ. ಹೀಗೆ ಸೀದಾ ಹೋಗ್ರಿ. ನಂದು ರೂಮ್ ನಂಬರ್ 2. ದಿಸ್ ಈಸ್ ಮೈ ಲಾಕ್. ಈ ಲಾಕ್ನ ಓಪನ್ ಮಾಡಿ, ಡೋರ್ನ ಓಪನ್ ಮಾಡಿ ಒಳಗಡೆ ಎಂಟ್ರಿ ಆದರೆ 2 ಸೋಫಾ ಕೊಟ್ಟಿದ್ದಾರೆ. ಸೋಫಾ ಮುಂದೆ ಟೇಬಲ್ಲು, ಟೀಪಾಯ್. ಇದೇನಂತಾರೋ ಗೊತ್ತಿಲ್ಲ. ಇದಕ್ಕೆ ನೀರಿದೆ. ಇದು ಬಟ್ಟೆ ಇಡೋಕ್ಕೆ. ಬೆಡ್ಡು 2 ಬೆಡ್, ಒಬ್ಬನೇ ಇರೋದು ನಾನು ಇವಾಗ.
2 ಬೆಡ್ ಇದೆ, ಬಟ್ ಬೆಡ್ ಕ್ವಾಲಿಟಿ ಅವ ಚಿಂದಿ ಬೆಡ್ ಕ್ವಾಲಿಟಿ ಗುರು. ಹಂಗೆ ಮಲ್ಕೊಂಡಿದ್ದ ತಕ್ಷಣ ನಿದ್ದೆ ಬರ್ತೈತೆ. ಸಖತ್ತಾಗೈತೆ ಬೆಡ್ ಕ್ವಾಲಿಟಿ ನೋಡ್ರಿ, ನೈಸ್ ಬೆಡ್ ಕ್ವಾಲಿಟಿ. ಈ ರೂಮ್ ಬುಕ್ ಮಾಡಿದ್ರೆ ಏನು ಗೊತ್ತಾ ಪ್ಲಸ್ ಪಾಯಿಂಟ್, ಈ ವ್ಯೂ ಗುರು. ಬೆಳಗ್ಗೆ ಎದ್ದಿದ ತಕ್ಷಣ ಅಲ್ಲೋಗಿ ನಿಂತ್ಕೊಳ್ಳೋಂಗಿಲ್ಲ, ಏನು ಮಾಡೋಂಗಿಲ್ಲ. ವ್ಯೂ ಮಾತ್ರ ಬ್ರೆತ್ ಟೇಕಿಂಗ್ ಬ್ರೋ. ಎಕ್ಸ್ಪ್ಲೈನ್ ಮಾಡೋಕ್ಕೆ ಪದಗಳೇ ಇಲ್ಲ. ನೀವು ಒಂದು ಸತಿ ಬಂದ್ಬಿಟ್ಟು ನೋಡ್ಕೊಂಡು ಹೋಗ್ಬೇಕು ಅಷ್ಟೇ. ಏನು ಗುರು ಇದ್ದಿದ್ದೆಲ್ಲ ಜೀವನದಲ್ಲಿ ಕೆಲಸ ಯಾವತ್ತಾದ್ರೂ ಒಂದು ದಿವಸ ರಜಾ ಹಾಕ್ಬಿಟ್ಟು ಬಂದ್ಬಿಟ್ಟು ಹೋಗಿ. ಈ ಥರ ಜೀವನದಲ್ಲಿ ನಿಮಗೂ ನಿಜವಾದ ನೆಮ್ಮದಿ ಸಿಗುತ್ತೆ. ಸೀರಿಯಸ್ಲಿ ನಮಗಿವಾಗ ಹಂಗೆ ಅನಿಸ್ತೈತೆ. ವಾಶ್ರೂಮ್ ಚೆನ್ನಾಗೇ ಕೊಟ್ಟಿದ್ದಾರೆ. ಟವಲ್ ಇಲ್ಲ, ನೀವೇ ಟವಲ್ ತೊಗೊಂಡು ಬರಬೇಕು. ಹಾಟ್ ವಾಟರ್ ಗೀಝರ್ ಇದೆ. ಹಾಟ್ ವಾಟರ್ ಕೋಲ್ಡ್ ವಾಟರ್ ಎರಡೂ ಬರುತ್ತೆ. ನಿಮ್ಮ ಕಂಫರ್ಟಬಲು. ಬಿಟ್ಟರೆ ನಾರ್ಮಲ್ ವೆಸ್ಟರ್ನ್. ಅದು ಬಿಟ್ಟರೆ ಇದೆ ಓವರ್ ಆಲ್ ರೂಮ್ ವ್ಯೂ ಮಾತ್ರ. ಎಸ್ ಬ್ರೋ ಚೆನ್ನಾಗಿದೆ. ಹೊರಗಡೆ ಸುತ್ತಾಡೋಣ ಅಂದ್ಕೊಂಡ್ರೆ ಮಳೆ ಬೇರೆ ಬರ್ತೈತೆ. ಹೊರಗಡೆ ಇಲ್ಲಿ ಹೋಗಲಿ, ನಾನಿವಾಗ ಇಲ್ಲೇ ಕುತ್ಕೊಂಡಿರ್ಬೇಕು. ಮಳೆ ನಿಂತಮೇಲೆ ಹೊರಗಡೆ ಹೋಗಿ ತೋರಿಸ್ತೀನಿ. ಒಂದು ಸತಿ ಸಾಯಂಕಾಲ ವ್ಯೂ ನಂದಿ ಹಿಲ್ಸ್ ಹೆಂಗಿರುತ್ತೆ ಅಂತ ನಾನು ಇವತ್ತಿನವರೆಗೂ ನೋಡಿಲ್ಲ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೀವು ನೋಡಿಲ್ಲದೆ ಇರೋರಿಗೆ ತೋರಿಸಿ, ಬರೋರು ಆಸೆ ಇರೋರು ಬನ್ನಿ ಅಷ್ಟೇ. ಇನ್ನೇನಾದರೂ ಬಿಟ್ಟಿದ್ರೆ ನೀವೇ ಕಮೆಂಟ್ ಸೆಕ್ಷನಲ್ಲಿ ತುಂಬಿಸ್ಕೊಂಬಿಡ್ರಿ, ಸರಿನಾ? ಬಾ ಏನು ಕಾಣಿಸ್ತಾ ಇದೆ ಗುರು ನಂದಿ ಹಿಲ್ಸು. ಅದಕ್ಕೆ ಹೇಳೋದಿದೆ ನಂದಿ ಹಿಲ್ಸ್ ಅಂತ. ಇನ್ನು ಏನು ಮಸ್ತಾಗಿ ಕಾಣಿಸ್ತೈತೆ ಗುರು. ಬೆಳಿಗ್ಗೆ ಟೈಮಲ್ಲಿ ಹೆಂಗಿರುತ್ತೋ ಹಂಗೆ ಸೇಮ್ ಇವಾಗೂ ಎಲ್ಲ ಆಲ್ರೆಡಿ ಕವರೇ ಆಗಿಬಿಟ್ಟೈತೆ. ಅವಾಗ ಫುಲ್ ಖಾಲಿ ಇತ್ತು, ಇವಾಗ ಕವರೇ ಆಗಿಬಿಟ್ಟೈತೆ. ಏನು ಕಾಣಿಸ್ತಾನೆ ಇಲ್ಲ ನೋಡ್ರಿ. ಮೈಂಡ್ ಬ್ಲಾಸ್ಟಿಂಗ್ ಬ್ರೋ, ಸೀರಿಯಸ್ಲಿ. ಬಟ್ ಪರ್ಸ್ನಲಿ ಹೇಳ್ತಾ ಇದ್ದೀನಿ, ನಿಜವಾಗೂ ನಿಮ್ಮ ಜೀವನದಲ್ಲಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಬೇಕು ಅಂದರೆ ದಯವಿಟ್ಟು ಒಂದು ದಿವಸ ಹೋದ್ರೂ ಪರವಾಗಿಲ್ಲ, ಬಂದ್ಬಿಟ್ಟು ಹೋಗಿ. 100ಗೆ 100 ಕೊಡ್ತೀನಿ ಗುರು. ನೀವು ಡಿಸಪಾಯಿಂಟ್ ಅಂತೂ ಆಗಲ್ಲ, ಬೇಜಾರಂತೂ ಯಾವುದೇ ಕಾರಣಕ್ಕೂ ಆಗಲ್ಲ ನೀವು ಇಲ್ಲಿ ಬಂದರೆ. ಈ ವ್ಲಾಗರ್ಸ ಯಾರು ಗುರು, ಅವರು ಡ್ಯಾನ್ಸ್ಗಳಾಡ್ತವ್ರೆ ಮಳೆಯಲ್ಲಿ. ಒಳ್ಳೆ ವ್ಯೂಸ್ ಬರ್ತವೆ ಬಿಡ್ರಿ ಅವ್ರಿಗೆಲ್ಲ. ಬಾ ಮಳೆ ಸ್ವಲ್ಪ ಜೋರಾಗ್ಬಿಡ್ತು, ಅದಕ್ಕೆ ಟೋಪಿ ಹಾಕೊಂಡು ಬಿಡ್ತಾ ಇದ್ದೀನಿ. ಪರವಾಗಿಲ್ಲ, ವಾಟರ್ ಪ್ರೂಫ್. ಫುಲ್ಲು ಖುಷಿ ಆಗ್ತೈತೆ ಗುರು ನನಗಂತೂ. ನೀವು ಒಂದು ಸತಿ ಬನ್ನಿ, ಮಿಸ್ ಮಾಡಬೇಡಿ. ನಂದಿನ ಇದು ಫಸ್ಟು ವೀಡಿಯೋ. ಲೈಕ್ ನಾನಿನ್ನ ಚಾನಲ್ ಕೂಡ ಕ್ರಿಯೇಟ್ ಮಾಡಿಲ್ಲ, ಅದರಲ್ಲಿ ವ್ಲಾಗ್ ಮಾಡ್ತಾಯಿದ್ದೀನಿ ನಾನು. ಬಾ ನೋಡು ಗುರು, ಇದೆಲ್ಲ ನಾನು ಮೂವಿಯಲ್ಲಿ ವೀಡಿಯೋಸಲ್ಲಿ ನೋಡಿದ್ದೆ, ಇವತ್ತು ನಿಜವಾದ ಕಣ್ಣಲ್ಲಿ ನೋಡ್ತಾ ಇದ್ದೀನಿ. ಬಾ ಸದ್ಯಕ್ಕೆ ಮಳೆ ಜೋರಾಯಿತು. ನಿಂತ್ಕೊಳ್ಳೋಕೆ ಎಲ್ಲಾದರೂ ಒಂದು ಶೆಡ್ ಹತ್ರ ಹೋಗಿ ನಿಂತ್ಕೊತೀನಿ. ಮಳೆ ಕಮ್ಮಿ ಆಗಲಿ ಬರ್ತೀನಿ. ಮತ್ತೆ ಮಳೆನೇ ಬರ್ತಾಯಿದ್ದಿಲ್ಲ, ಅವಾಗ ಫುಲ್ ಮಳೆ ಬರ್ತದೆ. ಕೊನೆಗೂ ಮುಸ್ಲ ಒಂದು ಕಾಫಿ ಹೇಳಿದ್ದೀನಿ. ಯು.ಪಿ.ಐ ಹೊರತಾಗಲ್ಲ, ಬೆಟರ್ ಕ್ಯಾಶ್ ಎತ್ಕೊಂಡ್ಬರೋದು. ಒಂದು ಇಷ್ಟೊತ್ತೈತೆ, ಎಷ್ಟೊಂದು 5 ನಿಮಿಷ ಬಿಟ್ಟು ಪೇಮೆಂಟ್ ಮಾಡಿದ್ದೀನಿ. ಕಾಫಿ 20 ರೂಪಾಯಿಗೆ 20 ರೂಪೀಸ್ಗೆ ಒಂದು ಕಪ್ ಕಾಫಿ ಸಿಗುತ್ತೆ. ಮಸ್ತಾಗಿ ಕುತ್ಕೊಂಡು ಮಳೆ ಬರೋದು ಜೋರಾಗುತ್ತೆ. ಗುರು ಈ ಮಳೆ ಅಂತೂ ಇಲ್ಲೋ ಥರ ಕಾಣಿಸ್ತಿಲ್ಲ. ಮಳೆಯಲ್ಲೇ ನೆನ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೇನು ಮಾಡ್ತೀವಿ, ಎಷ್ಟೊತ್ತಂತ ನಿಂತ್ಕೊಳ್ಳಿ, ಕಾಲು ನೋವು ಬರ್ತೈತೆ. ಮತ್ತೆ ವಾಪಸ್ ಬರಬೇಕು ಊಟ ತೊಗೊಳಕ್ಕೆ. ಏನು ಮಾಡೋದು ನೋಡು ಗುರು, ಎಲ್ಲ ಬರೀ ಕಾರ್ಗಳೇ ನಿಲ್ಸವ್ರೆ. ಎಲ್ಲರೂ ಕಾರಲ್ಲೇ ಬಂದವ್ರೆ. ನಾನೊಬ್ಬನೇ ಬೈಕಲ್ಲಿ ಬಂದಿರೋದು. ಬರೀ ಕಾರ್ಗಳೇ ಇರೋದು ನೋಡ್ರಿ. ಫುಲ್ಲು ಕಾರ್ಸ್, ಓನ್ಲಿ ಕಾರ್ಸ್. ರೂಮಿಗೆ ಬಂದರೆ ನಿಮ್ಗೆ ಟವಲ್ಸ್ ಅಂತೂ ಸಿಗೋಲ್ಲ. ಇದೇ ತಾನೇ ಗುರು ಟವಲು? ಸಾರಿ ತಪ್ಪು ತಿಳ್ಕೊಬಿಡ್ರಿ. ಟವಲ್ ಇದೆ ಇಲ್ಲೇ. ಹ್ಞೂ ಗುರು,
ಇದೊಂದಿದೆ ನೋಡ್ರಿ ಡ್ರೆಸ್ಸಿಂಗ್ದು, ಚೆನ್ನಾಗಿದೆ. ನಮಗೆಲ್ಲ ಏನು ಬೇಕಾಗಿಲ್ಲ, ಮೋಸ್ಟ್ಲಿ ಹೆಣ್ಮಕ್ಳು ಯೂಸ್ ಮಾಡ್ಕೊತಾರೇನೋ ಅದು. ಹೇಳ್ಬಿಟ್ರು ಗುರು, ಮಳೆ ಬರ್ತಾಯಿದ್ರೆ ಕ್ಲೌಡಿ ಇದ್ದರೆ ಟಿ ವಿ ಆನ್ ಆಗಲ್ವಂತೆ. ಏನೂ ಮಾಡೋಕ್ಕಾಗಲ್ಲ ಇವಾಗ. ಟಿ ವಿ ನೋಡ್ಕೊಂಡಾದರೂ ಟೈಮ್ ಪಾಸ್ ಮಾಡೋಣ ಅಂದ್ಕೊಂಡೆ, ಆಗಲ್ವೇ. ನೈಟ್ ಟೈಮಲ್ಲಿ ಕ್ಯಾಮ್ರಾ ಕರೆಕ್ಟಾಗಿ ಕಾಣಿಸಲ್ಲ. ಅವಾಗೇ ಇದೊಂದು ಪ್ಲೇಸ್ ಖಾಲಿ ಇತ್ತು, ಏನಂತ ಗೊತ್ತಿಲ್ಲ ನನಗೂ. ನಡ್ಕೊಂಡು ಹೋಗ್ತಾ ಇದ್ದೀನಿ. ಹೋಟೆಲ್ಲು 9 o'clock ಗಂಟೆ ಇರುತ್ತೆ. ಕ್ಲಾರಿಟಿ ಎಗ್ರೋಗ್ಬಿಟ್ಟೈತೆ ಗುರು, ಲೈಟ್ ಇಲ್ಲ. ಓಹೋ, ಇದು ಕೆಳಗಡೆಗೆ ಡೌನ್ ಇಳಿಯೋಕ್ಕೆ ಇಳ್ಕೊಂಡು ಹೋಗೋಕೆ ಕೊಟ್ಟರೆ ಜಾಗ. ಹುಷಾರಾಗಿ ಬನ್ನಿ, ಅಂದರೆ ಹುಷಾರಾಗಿ ಅಷ್ಟೇ. ಇವಾಗ ಒಂದು ವಾಕ್ ಹೋಗಿ ಊಟ ಪಾರ್ಸಲ್ ಮಾಡಿಕೊಂಡು ಸೀದಾ ರೂಮಿಗೆ ಹೋಗ್ಬೇಕು. ಸೀನರಿ ಚೆನ್ನಾಗಿದೆ, ಕೂಲಾಗಿದೆ, ತಂಪಾಗಿದೆ. ಈ ಟೈಮಲ್ಲಿ ಜನ ಯಾರು ನಾರ್ಮಲಾಗಿ ಲೈಕ್ ಪಬ್ಲಿಕ್ಸ್ ಅಲೌಡ್ ಇಲ್ಲ, ಅಂದರೆ ಪಬ್ಲಿಕ್ಸ್ ನಮ್ಮನ್ನು ಬಿಟ್ಟು, ಅಂದರೆ ನಾವು ಇವಾಗ ರೂಮ್ ಬುಕ್ ಮಾಡಿದ್ದೀವಿ, ಸೊ ನಾವು ಅಲೌಡ್ ಇದ್ದೀವಿ. ನಮ್ಮಲ್ಲದೆ ನಾರ್ಮಲಿ ಪೀಪಲ್ಸಿಗೆಲ್ಲ ಟಿಕೆಟ್ ಕೊಡೋಲ್ಲ, ಅಲೌಡು ಇಲ್ಲ. ನೀವು ಈ ಟೈಮಲ್ಲಿ ಬಂದರೆ ಆರಾಮಾಗಿ ನಡೆದಾಡಿಕೊಂಡು ನಿಮ್ಮದೇ ಪ್ಲೇಸ್ ಅನ್ನೋ ಥರ ಇರ್ತೀರ. ಫುಲ್ಲು ಮೋಡ ತುಂಬಿಕೊಂಡಿದೆ. ಫೈನಲಿ ನಂದಿ ಬೆಟ್ಟದ ನಂದಿ ದೇವಸ್ಥಾನ, ನಂದಿ ವಿಗ್ರಹ ಇಲ್ಲಿದೆ. ಇಲ್ಲಿ ಎಷ್ಟು ಸತಿ ಬಂದಿದ್ದೀನಿ ಗೊತ್ತಿಲ್ಲ ಗುರು ನನಗಂತೂ. ಸೀರಿಯಸ್ಲಿ ಬಂದಾಗೆಲ್ಲ ಫೋಟೋಸ್ ತೆಗ್ದಿದ್ದೀನಿ, ಬಟ್ ಇದೇ ಫಸ್ಟ್ ಟೈಮ್ ನಾನು ವ್ಲಾಗ್ ಮಾಡ್ತಾ ಇರೋದು. ಅದು ಮರ ಬಿದ್ದೋಗಿದೆ, ಅಲ್ಲಿ ಹೋಗೋಕ್ಕಾಗಲ್ಲ. ಅಲ್ಲಿ ಗಂಟ ಹೋಗ್ಬೇಕು ಮೇಲೆ. ಈ ಟೈಮಲ್ಲಿ ಯಾರಿಗೆ ಗೊತ್ತು ಯಾವಾಗ ಏನಿರುತ್ತೆ ಅಂತ. ದಯವಿಟ್ಟು ನೀವು ಹೋಗ್ಬೇಡ್ವಿ. ಬ್ರಹ್ಮಾಶ್ರಮ ಓದೋ ಇಂಟ್ರೆಸ್ಟ್ ಇದ್ದರೆ ಪಾಸ್ ಮಾಡಿಬಿಟ್ಟು ಓದ್ರಿ. ಸೀರಿಯಸ್ಸಾಗಿ ನಾನು ಹಿಂದೆನೂ ಯಾರೂ ಇಲ್ಲ, ಅಕ್ಕಪಕ್ಕನೂ ಯಾರೂ ಇಲ್ಲ, ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನದೇ ಪ್ಲೇಸ್ ಅನ್ನೋ ಥರ ನೋಡ್ರಿ. ಫುಲ್ಲು ಖಾಲಿ ಇದೆ, ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ, ಏನೂ ಇಲ್ಲ, ಎಲ್ಲ ಖಾಲಿ. ಒಬ್ಬನೇ ನಡ್ಕೊಂಡು ಹೋಗ್ತಾಯಿದ್ದೀನಿ. ಸಿಟಿ ಸೂಪರಾಗಿ ಕಾಣಿಸ್ತಾಯಿದೆ ಅಲ್ಲಿ. ಇನ್ನೂ ಸ್ವಲ್ಪ ಮೇಲೆ ಹೋಗಿ ತೋರಿಸ್ತೀನಿ. ನಂದಿ ಹಿಲ್ಸ್ ಫಾಗ್, ಎಲ್ಲರೂ ಇದನ್ನೇ ನೋಡೋಕ್ಕೆ ಬರೋದು. ಸಾಯಂಕಾಲನೇ ತೋರಿಸ್ತಾಯಿದ್ದೀನಿ ನಾನು, 7 o'clock ಇವಾಗ. ಸಿಟಿ ನೋಡಿ, ಸಿಟಿ ವ್ಯೂ. ಹಂಗೆ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದರೆ ಮಯೂರ ಹೋಟೆಲ್. ಇಲ್ಲಿ ಊಟ ಸಿಗುತ್ತೆ ತಿನ್ನೋಕ್ಕೆ, ಊಟ ಮಾಡ್ಕೋಬೇಕಷ್ಟೆ. ಫುಲ್ಲು ಫಾಗ್ ತುಂಬ್ಕೊಂಡಿದೆ ಆಲ್ರೆಡಿ. ಸೂಪರ್. ನೋಡಿದ್ರೆ ಹಿಂಗೆ ಬರ್ತೈತೆ ಫಾಗ್ ಅಂತ. ಗಾಳಿ ಬರ್ತಾನೆ ಸೂಪರ್. ಫುಲ್ಲು ಬೆಟ್ಟಕ್ಕೆ ಸ್ಟೇರ್ಸ್ ತೊಗೊತಾ ಇದ್ದೀನಿ, ಇಲ್ಲಾಂದರೆ ಅಲ್ಲ ಜುಯ್ಯೇ ತಗೊಂಡು ಬಂದುಬಿಡ್ತಾಯಿದ್ದೆ. ಓ ಮೈ ಗಾಡ್, ಕಪ್ಪೆ ಕಪ್ಪೆ ಕಪ್ಪೆ. ಫಾಗ್ಗಳು ಇವಾಗ ಕಾಣಿಸ್ತಾ ಇರುತ್ತೆ ನೋಡ್ರಿ ನಿಮಗೆ. ಫಾಗ್ ಫಾಗ್ ಫಾಗ್, ನೈಸ್ಲಿ ಫಾಗ್. ಫಾಗ್ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ. ಕ್ಯಾಮ್ರಾದಲ್ಲಿ ಅಷ್ಟು ಕಾಣಿಸಲ್ಲ ಮೋಸ್ಟ್ಲಿ, ರಿಯಲಾಗಿ ಆಲ್ಮೋಸ್ಟ್ ಅಲ್ಲಿ ಏನೂ ಕಾಣಿಸ್ತಾನೆ ಇಲ್ಲ ಅಲ್ಲಿ, ಹಂಗಾಗ್ಬಿಟ್ಟೈತೆ. ಫುಲ್ಲು ಫಾಗ್ ತುಂಬ್ಕೊಂಡ್ಬಿಟ್ಟಿದೆ. ಫುಲ್ಲಿ ಫಾಗ್, ಕವರ್ಡ್ ಫಾಗ್ ಕಾಣಿಸ್ತಾ ಇದೆ ಅಲ್ಲ ನಿಮಗೆ. ಇದರಲ್ಲೆಲ್ಲ ಕ್ಲಿಯರಾಗಿ ಕಾಣಿಸ್ತೈತೆ ನೋಡ್ರಿ ಫಾಗ್ ಹೆಂಗೆ ತುಂಬ್ಕೊಂಡಿದೆ ಅಂತ. ಕ್ಲಾರಿಟಿ ಎಲ್ಲ ಚೆನ್ನಾಗಿದೆ, ಸೂಪರ್. ಎಸ್, ಇವಾಗ ರೆಸ್ಟೋರೆಂಟ್ಗೆ ಹೋಗಿ ರೆಸ್ಟೋರೆಂಟಲ್ಲಿ ತಿನ್ಬೇಕು. ಒಂದು ಸೆಕೆಂಡ್. ಗುರು ಇಲ್ಲೇ ಮಯೂರ ಪಾಯಿಂಟ್ ರೆಸ್ಟೋರೆಂಟಲ್ಲಿದ್ದೀನಿ ಇವಾಗ ಸದ್ಯಕ್ಕೆ. ಮೆನ್ಯೂ ಅಲ್ಲಿ ಒಂದು ಎಗ್ ರೈಸು, ಒಂದು ಗೋಬಿ ಮಂಚೂರಿ ಆರ್ಡರ್ ಮಾಡಿದ್ದೀನಿ. ಸಾಕು ಒಬ್ಬನಿಗೆ, ಇನ್ನೆಷ್ಟು ಬೇಕು ಹೇಳ್ರಿ. ಮಯೂರ ರೆಸ್ಟೋರೆಂಟ್ ಎಲ್ಲ ಬೇರೆ ಎಲ್ಲ ಕಡೆ ಕ್ಲೋಸ್ ಆಗಿಬಿಟ್ಟೈತೆ. ಮಯೂರ ರೆಸ್ಟೋರೆಂಟ್ ಅಂದರೆ ಇಲ್ಲಿ ಮೇಯ್ನ್ ಇದೆಯಲ್ಲ,
ಸನ್ ವ್ಯೂ ಪಾಯಿಂಟ್ ಪಕ್ಕದಲ್ಲಿ ಇದೆಯಲ್ಲ ಅಲ್ಲಿಗೆ ಬಂದಿದ್ದೀನಿ, ಬೇರೆ ಎಲ್ಲೂ ಇಲ್ಲ. ಏನೂ ಮಾಡೋಕ್ಕಾಗಲ್ಲ. ತೊಟ್ಟಿದ್ದಾರೆ ನೋಡ್ರಿ, ಇದು ಮೆನ್ಯೂ ಅಲ್ಲಿ ಏನು ಬೇಕೋ ಅದನ್ನು ನೀವು ಆರ್ಡ್ರ್ ಮಾಡ್ಕೊಂಡು ತಿನ್ಕೊಬೋದು. ಅದರಲ್ಲಿ ಕೆಲವೊಂದು ಐಟಮ್ ಇರೋಲ್ಲ ನೈಟ್ ಆದಮೇಲೆ, ಸೊ ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕಷ್ಟೆ. ಕಮ್ಮಿಗಂತೂ ಏನೂ ಸಿಗೋಲ್ಲ ಗುರು, ನಥಿಂಗ್ ಇಸ್ ಚೀಪ್. ಆರ್ಡ್ರ್ ಕೊಟ್ಟಿದ್ದೀನಿ, ಬರುತ್ತೆ 5 ನಿಮಿಷ ವೆಯ್ಟ್ ಮಾಡೋಣ. ಇದು ಫ್ರಂಟ್ ಡೋರಲ್ಲೇ ಏನು ವ್ಯೂ ಇದೆ ಅಲ್ಲ, ರೆಸ್ಟೋರೆಂಟ್ ಫುಲ್ಲು ಖಾಲಿ ಇದೆ. ಎಲ್ಲ ನಮ್ಮ ಕಿಚನಲ್ಲಿದೆ, ತೊಗೊಂಡು ಬರ್ತಾರೆ. ತೊಗೊಂಡು ಬಂದಮೇಲೆ ಎತ್ಕೊಂಡು ಹೊರಗಡೆ ಹೋಗೋದು. ಎಷ್ಟು ಫಾಗಿದೆ ಗುರು ಹೊರಗಡೆ, ಕಮ್ಮಿನೇ ಇಲ್ಲ. ಎಲ್ಲ ಹಂಗೆ ಒಳಗಡೆ ಡಗ ಅಂತ ಬರ್ತೈತೆ, ಕಾಣಿಸ್ತೈತಲ್ಲ ಮಾರ್ಕು, ಸೂಪರಾಗಿದೆ. A few moments later. ಗುರು ಫುಡ್ಡೇನೋ ಸಿಕ್ತು, ಬಟ್ ಫುಲ್ ಮಳೆ ಸಿಕ್ತು. ಊಟ ಮಳೆನೂ ಬರ್ತಾಯಿದೆ. ಇವಾಗ ಇಲ್ಲಿಂದ 4 ಗಂಟೆಗೆ ಹೋಗೋದು ಇರೋದು. ಓ ಮೈ ಗಾಡ್, ಫಸ್ಟು ಹೋಗೋಣ ಹೊರಗಡೆ. ಕತ್ಲೆ ಆಗಿದೆ, ಏನೂ ಕಾಣಿಸಲ್ಲ, ಅದಕ್ಕೆ ಮೊಬೈಲ್ ಕೆಳಗಡೆ ಇಟ್ಕೊಂಡಿದ್ದೀನಿ, ಕಾಣಿಸ್ಲಿ ಮಕ್ಕ ಅಂತ. ಹನಿ ಬೇರೆ ಬೀಳ್ತೈತೆ, ಹನಿ ಈಸ್ ಫಾಲಿಂಗ್ ಆನ್ ಮೀ. ನೋಡಿ ಬ್ಯಾಕ್ಗ್ರೌಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಸೂಪರಾಗಿದೆ ಅಲ್ಲ. ನನ್ನ ಜೀವನದಲ್ಲಿ ಫಸ್ಟ್ ಟೈಮಿಗೆ ಬಂದಿದ್ದೀನಿ, ಈ ಥರ ಇದ್ದೀನಿ ಅಂದರೆ. ಈ ಸೌಂಡು ಮಳೆದಲ್ಲ ಗುರು, ಗಾಳಿ ಬರ್ತದ್ದು. ನಾನು ಮಳೆ ಬರ್ತೈತೆ ಅಂದ್ಕೊಬಿಟ್ಟೆ, ಫುಲ್ ಜೋರಾಗಿ ಮಳೆ ಬರ್ತೈತೆ ಅಂದ್ಕೊಂಡೆ. ಫುಲ್ಲು ಫಾಗು.